ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಬಂಕೂರು ಗ್ರಾಮದಲ್ಲಿ ಕುಂಬಾರ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಕೊಡುವಂತೆ ಕುಂಬಾರ ಸಮಾಜದ ವತಿಯಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಸುಮಾರು 16 ವರ್ಷಗಳಿಂದ ಸಮುದಾಯ ಭವನದ ಬೇಸ್ಮೆಂಟ್ ನಿರ್ಮಾಣಗೊಂಡಿದ್ರೂ ಕೂಡ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಎಂದು ಸಮಾಜದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಹಲವು ಬಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ದೊರೆತಿಲ್ಲ ಅಂತ ತಿಳಿಸಿದ್ದಾರೆ. ಚಿತ್ತಾಪುರ ತಾಲೂಕಿನಲ್ಲೇ ಕುಂಬಾರ ಸಮಾಜದ ಜನಸಂಖ್ಯೆ ಸುಮಾರು 30 ರಿಂದ 40 ಸಾವಿರದ ತನಕ ಇದ್ರೂ ಕೂಡ ಸಮಾಜಕ್ಕೆ ಯಾವುದೇ ಸಮುದಾಯ ಭವನ ನಿರ್ಮಾಣವಾಗಿಲ್ಲ ಅಂತ ಕುಂಬಾರ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಕುಮಾರ್ ಹೇಳಿದ್ದಾರೆ. ಇನ್ನು ಮುಂದಾದರೂ ಸಮಾಜದ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಕೊಡುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಚಿತ್ತಾಪುರ ತಾಲೂಕಿನ ಶಾವಾದು ತಾಲೂಕಿನ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಬಂಕೂರು ಗ್ರಾಮದ ಸಮಸ್ತ ಕುಂಬಾರ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕ ಸಾಹೇಬರಿಗೆ ಮನವಿ ಮಾಡಿಕೊಳ್ಳುವುದೇನಪ್ಪ ಅಂದರೆ, ಸುಮಾರು ಚಿತ್ತಾಪುರ ತಾಲೂಕಿನಲ್ಲಿ ಸುಮಾರು 1-2 ಲಕ್ಷ ಜನ ಕುಂಬಾರ ಜನಸಂಖ್ಯೆ ಇದೆ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಒಂದು ಗ್ರಾಮ ಆದ ಬಂಕೂರಿನಲ್ಲಿ ಕುಂಬಾರ ಸಮಾಜದ ಸಮುದಾಯ ಭವನಕ್ಕಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಸುಮಾರು 15 ವರ್ಷಗಳ ಕಾಲ ಆದರೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಆಶ್ರಯ ಇಲ್ಲ. ಕುಂತ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಾದ್ರೂ ಕೂಡ ನಮಗೆ ಆಶ್ರಯ ಇಲ್ಲ. ಅದಕ್ಕೆ ಮತ್ತು ನಾವು ಬಡ ಕುಟುಂಬದವರು, ನಾವು ಮಡಿಕೆಗಳನ್ನು ಮಾಡಿ ಕುಡಿಕೆಗಳನ್ನು ಮಾಡಿ ಬದುಕ್ತಕ್ಕಂಥ ಕುಟುಂಬ ನಮ್ಮ ಕುಂಬಾರ ಸಮಾಜ. ಈ ಸಮಾಜಕ್ಕೆ ತಾವು ಏನಪ್ಪ ಅಂದರೆ ಅನುದಾನವನ್ನು ಈಗಾಗಲೇ ಕರೆದಿದ್ದೀರಿ, ಬಿಟ್ಟಿದ್ದೀರಿ. ಆದರೆ ಅದು ಅನುದಾನ ಇನ್ನೂ ಬಂದು ನಮ್ಮ ಸಮಾಜಕ್ಕೆ ಮುಟ್ತಾ ಇಲ್ಲ. ದಯವಿಟ್ಟು ಆ ಅನುದಾನವನ್ನು ಬಿಡುಗಡೆಗೊಳಿಸಿ ನಮ್ಮ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡಬೇಕು. ಈ ಸಮುದಾಯ ಭವನವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಅನ್ನೋದು ನಮ್ಮೆಲ್ಲ ಸಮಸ್ತ ಕುಂಬಾರದ ಆಶ್ರಯ ಆಗಿದೆ. ದಯವಿಟ್ಟು ಇದನ್ನು ತಮ್ಮ ಕೈಯಾರೆ ಇದೊಂದು ಉದ್ಘಾಟನೆ ಮಾಡಿ ನಮಗೆ ನೆರಳನ್ನು ಮಾಡಿಕೊಡಬೇಕೆಂದು ಸಮಸ್ತ ಕುಂಬಾರ ಕುಲ ಬಾಂಧವರ ವತಿಯಿಂದ ಮತ್ತು ಬಂಕೂರು ಕುಂಬಾರ ಸಮಾಜದ ವತಿಯಿಂದ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಸರ್, ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ಈ ಚಿತ್ತಾಪುರ ತಾಲೂಕಿನಲ್ಲಿ ನಿಮ್ಮ ಕುಂಬಾರ ಸಮಾಜದ ಜನಸಂಖ್ಯೆ ಎಷ್ಟಿದೆ? ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಕುಂಬಾರ ಜನಸಂಖ್ಯೆ ಸುಮಾರು 1-2 ಲಕ್ಷ ಜನಸಂಖ್ಯೆ ನಮ್ಮ ಕುಂಬಾರ ಜನಸಂಖ್ಯೆ ಇದೆ ಸರ್. ಈ ಬಂಕೂರು ಗ್ರಾಮ ಚಿತ್ತಾಪುರ ಮತಕ್ಷೇತ್ರಕ್ಕೆ ಒಳಪಡುತ್ತಲ್ವ? ಹೌದು, ಬಂಕೂರು ಗ್ರಾಮ ಚಿತ್ತಾಪುರ ಮತಕ್ಷೇತ್ರಕ್ಕೆ ಏನಪ್ಪ ಅಂತಂದರೆ ಒಳಪಡುತ್ತೆ. ಈ ಬೇಸ್ಮೆಂಟ್ ಆಗಿ ಸುಮಾರು 15 ರಿಂದ 16 ವರ್ಷ ಆಯಿತು. ಸುಮಾರು 15-16 ವರ್ಷಗಳ ಆಯಿತು ಇದನ್ನು ಬೇಸ್ಮೆಂಟ್ ಆಗಿ. ಇದಕ್ಕೆ ಯಾವುದೇ ರೀತಿಯಿಂದ ಇನ್ನೂ ಏನಪ್ಪ ಅಂತಂದರೆ ನೆರವು ಸಿಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಹತ್ರ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದೊಂದು ತಾವು ಆಶ್ರಯವನ್ನು ಮಾಡಿಕೊಟ್ರೆ ಇಡೀ ಕುಂಬಾರ ಜನಾಂಗ ತಮ್ಮ ಹೆಸರಿನಲ್ಲಿ ತಾವು ಕಟ್ಟಿಸಿರ್ತಕ್ಕಂಥ ಒಂದು ಸಮುದಾಯದ ನೆರಳಿನಲ್ಲಿ ನಾವೆಲ್ಲರೂ ಬದುಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ ಸರ್, ನಾವು ಬಸವರಾಜ್ ತಂದೆ ಶಿವಪ್ಪ ಕುಂಬಾರ, ಬಂಕೂರು ಗ್ರಾಮ, ತಾಲೂಕು ಚಿತ್ತಾಪುರ, ಜಿಲ್ಲೆ ಕಲಬುರಗಿ. ಸರ್ಗೆ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಇಷ್ಟು ಜಾಗ ಮಾಡಿಕೊಟ್ರೆ ಅವ್ರ ನೆರಳಲ್ಲಿ ನಾವು ಬದುಕ್ತೀವಿ. ನಾವು ಮುಂದೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ 16 ವರ್ಷದಿಂದ ಇದು ಕೆಲಸ ಆಗಿಲ್ಲ. ನಿಮ್ಮ ಇದರಿಗೋಸ್ಕರ ನಿಂತಿದೆ. ಸ್ವಲ್ಪ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಶಿವಪ್ಪ, ಬಂಕೂರು ಗ್ರಾಮ, ಕುಂಬಾರ ಸಮಾಜ. ಒಂದು ಬೇಸ್ಮೆಂಟ್ ಮಾಡಿದ್ದೀವಿ ಸರ್. 15 ವರ್ಷ ಆಯಿತು. ನಾವು ಒಟ್ಟು ನಮ್ಮ ಸಮಾಜದ ಪಾಂಡುರಂಗನ ಗುಡಿ ಸಮಾಜ ಮಾಡಬೇಕಂತ 15 ವರ್ಷ ಆಯಿತು. ಇನ್ನೀವರೆಗೆ ಆಗಿಲ್ಲ ಕೆಲಸ. ಅದಕ್ಕೆ ಸರ್, ಇದೊಂದು ನಮಗೆ ಮೆಹರ್ಬಾನಿ ಮಾಡಿ ನಮಗೆ ಒಂದು ಸಮಾಜ ಒಂದು ಮೀಟಿಂಗ್ ಮಾಡೋ ಸಾಲಾಗ ನಮಗೆ ಒಂದು ಆಶ್ರಯ ಇಲ್ಲ. ಆ ಥರ ಸಾಲಾಗ ನಾವು ನಿಮಗೆ ಬೇಡಿಕೆದು ಏನಂದ್ರೆ ಇಷ್ಟೇ, ನಮಗೆ ಥರ ಗುಡಿ ಮಾಡಿ ಮ್ಯಾಲಿಂದ ಮಾಡಿ ನಮ್ಮ ಸಮಾಜಕ್ಕೆ ಇದು ಮಾಡಿ ಕೊಡಬೇಕು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಆದ ಶಿವಪ್ಪ ಕುಂಬಾರ್, ಭೀಮಣ್ಣ ಕುಂಬಾರ್, ಹನುಮಂತ ಕುಂಬಾರ್, ಪ್ರಶಾಂತ್ ಕುಂಬಾರ್, ಯಲ್ಲಪ್ಪ ಕುಂಬಾರ್, ಪ್ರಧಾನ ಕಾರ್ಯದರ್ಶಿ ತಿಪ್ಪಣ್ಣ ಕುಂಬಾರ್, ಬಸವರಾಜ ಕುಂಬಾರ್ ಸೇರಿ ಕುಂಬಾರ ಸಮಾಜದ ಹಲವರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.